इज्यते भरतश्रेष्ठा तं यज्ञं विद्धि राजसं. ಕೃಷ್ಣನು ಹೇಳುತ್ತಾನೆ, ಅರ್ಜುನ, ಫಲವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಜನರ ತೋರಿಕೆಗಾಗಿ ಮಾಡುವ ಯಜ್ಞವು ರಾಜಸ ಯಜ್ಞವೆಂದು ತಿಳಿಯುವುದು. ಅಭಿಸಂತ ಎಂದು ಫಲ ಅಂದರೆ ಫಲ ಅರ್ಥಾತ್ ಇಷ್ಟದ ಪ್ರಾಪ್ತಿಗಾಗಿ ಹಾಗೂ ಅನಿಷ್ಟ ನಿವೃತ್ತಿಯ ಕಾಮನೆಗಾಗಿ ಮಾಡಲಾಗುವ ಯಜ್ಞವು ರಾಜಸ ಎನಿಸುತ್ತದೆ. ಈ ಲೋಕದಲ್ಲಿ ನಮಗೆ ಧನ, ವೈಭವ, ಪತ್ನಿ, ಪುತ್ರರು, ಆಳು ಕಾಳು ಹಾಗೂ ನಾವು ಸತ್ತ ನಂತರ ನಮಗೆ ಸ್ವರ್ಗ ಮತ್ತು ಇತರ ಲೋಕಗಳು ಪ್ರಾಪ್ತಿಯಾಗಲಿ ಎಂದು ಮಾಡುವ ಯಜ್ಞವು ಮತ್ತು ಜನರು ನಮ್ಮನ್ನು ಸದ್ಗುಣಿ, ಸದಾಚಾರಿ, ಸಂಯಮಿ, ತಪಸ್ವಿ, ದಾನಿ, ಧರ್ಮಾತ್ಮ ಹೀಗೆ ತಿಳಿಯಲಿ ಎಂದು ತೋರಿಕೆಯಿಂದ ಮಾಡುವ ಯಜ್ಞವು ರಾಜಸಿಕ ಯಜ್ಞವಾಗಿದೆ. ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂಚಲಂ ಅಧ್ರುವಂ. ಯಾವ ತಪಸ್ಸನ್ನು ಸತ್ಕಾರ, ಮರ್ಯಾದೆ, ಕೀರ್ತಿ ಪ್ರತಿಷ್ಠೆಗಾಗಿ, ಆಡಂಬರಕ್ಕಾಗಿ ಮಾಡಲಾಗುತ್ತದೆಯೋ ಅದನ್ನು ಈ ಲೋಕದಲ್ಲಿ ಅನಿಶ್ಚಿತ ಮತ್ತು ನಾಶವುಳ್ಳ ಫಲವನ್ನು ಕೊಡುವಂತಹ ತಪಸ್ಸನ್ನು ರಾಜಸವೆಂದು ಹೇಳುತ್ತಾರೆ. ರಾಜಸ ಸ್ವಭಾವದವರು ಸಾತ್ವಿಕರಂತೆ ಶಾರೀರಿಕ, ವಾಚಿಕ ಮತ್ತು ಮಾನಸಿಕ ತಪಸ್ಸನ್ನು ಆಚರಿಸಿದರೂ ಅವರಲ್ಲಿ ಫಲಾಸಕ್ತಿ ಇರುವುದರಿಂದ ಈ ಮೂರು ಪ್ರಕಾರದ ತಪಸ್ಸುಗಳು ಸಾಂಗೋಪವಾಗಿ ಮಾಡಲಾರದು. ಯಸ್ತು ಪ್ರತ್ಯುಪಕಾರಾರ್ಥಂ ಫಲಂ ಉದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ಧಾನಂ ರಾಜಸಂ ಸ್ಮೃತಂ. ಪ್ರತ್ಯುಪಕಾರವನ್ನು ಬಳಸಿ ಫಲಾಸಕ್ತಿಯಿಂದ ಮತ್ತು ಕಷ್ಟದಿಂದ ಮಾಡುವ ದಾನವು ರಾಜಸ ದಾನವೆಂದು ಹೇಳಲಾಗಿದೆ. ನಮಗೆ ಹಿತವನ್ನು ಮಾಡುವವರಿಗೆ ಕೊಡುವ ದಾನ, ಏನಾದರೂ ಪಡೆಯುವ ಉದ್ದೇಶದಿಂದ ಕೊಡುವ ದಾನ, ಇಷ್ಟು ಕೊಟ್ಟರೆ ಹೆಚ್ಚು, ಇಷ್ಟು ಕೊಟ್ಟರೆ ಕಡಿಮೆ ಎಂದು ಮನಸ್ಸಿಗೆ ಕಷ್ಟವನ್ನು ಕೊಟ್ಟುಕೊಂಡು ಕೊಡುವಂತಹ ದಾನಗಳೆಲ್ಲ ರಾಜಸ ದಾನಗಳಾಗಿವೆ. ಈಗ ಸಾತ್ವಿಕ ಶ್ರದ್ಧೆಯುಳ್ಳವರ ಆಹಾರ, ಯಜ್ಞ, ತಪಸ್ಸು ಹಾಗೂ ದಾನಗಳ ವಿವರಣೆ. ಆಯುಸ್ತತ್ವಬಲಾರೋಗ್ಯ ಸುಖಪ್ರೀತಿ ವಿವರ್ಧನಾಃ ತಸ್ಯಾ ಸ್ನಿಗ್ಧಾ ಸ್ಥಿರಾರುಧ್ಯ ಆಹಾರ ಸಾತ್ವಿಕ ಪ್ರಿಯಾಃ. ಆಯಸ್ಸು, ಸತ್ವಗುಣ, ಬಲ, ಆರೋಗ್ಯ, ಸುಖ ಮತ್ತು ಸಂತೋಷವನ್ನು ಹೆಚ್ಚಿಸುವಂತಹ, ಸ್ಥಿರವಾಗಿ ಇರುವಂತಹ, ಹೃದಯಕ್ಕೆ ಶಕ್ತಿ ಕೊಡುವಂತಹ, ರಸಯುಕ್ತ ಹಾಗೂ ರುಚಿಯಾದ ಆಹಾರ ಪದಾರ್ಥಗಳು ಅರ್ಥಾತ್ ಭೋಜನ ಪದಾರ್ಥಗಳು ಸಾತ್ವಿಕ ಮನುಷ್ಯರಿಗೆ ಪ್ರಿಯವಾಗಿರುತ್ತವೆ. ಯಾವ ಆಹಾರವನ್ನು ತಿನ್ನುವುದರಿಂದ ಮನುಷ್ಯನ ಆಯಸ್ಸು ಹೆಚ್ಚುತ್ತದೆಯೋ, ಸತ್ವಗುಣವು ಬೆಳೆಯುತ್ತದೆಯೋ, ಶರೀರ, ಮನಸ್ಸು, ಬುದ್ಧಿ ಇವುಗಳಲ್ಲಿ ಸಾತ್ವಿಕ ಬಲ ಹಾಗೂ ಉತ್ಸಾಹ ಉಂಟಾಗುತ್ತದೆಯೋ, ಶರೀರದಲ್ಲಿ ವಿಯೋಗತೆ ಹೆಚ್ಚುತ್ತದೆಯೋ, ಸುಖ ಶಾಂತಿ ದೊರೆಯುತ್ತದೆಯೋ, ಬೇಗ ಜೀರ್ಣವಾಗುವಂತಹ ಮತ್ತು ಅದರ ಸಾರ ಮುಂತಾದಿನಗಳವರೆಗೆ ಶರೀರದಲ್ಲಿ ಶಕ್ತಿ ಕೊಡುತ್ತಾ ಇರುತ್ತದೆಯೋ, ಹೃದಯ ಶ್ವಾಸಕೋಶಗಳಿಗೆ ಶಕ್ತಿ ಕೊಡುವಂತಹ ಹಾಗೂ ಬುದ್ಧಿಯಲ್ಲಿ ಸೌಮ್ಯ ಭಾವ ಬರುವಂತಹ ಆಹಾರ, ಹಣ್ಣು, ಹಾಲು, ಸಕ್ಕರೆ ಮುಂತಾದ ರಸಯುಕ್ತ ಪದಾರ್ಥ ಹಾಗೂ ಜಿಡ್ಡಾದ ಊಟದ ಪದಾರ್ಥಗಳು ಸಾತ್ವಿಕ ಮನುಷ್ಯರಿಗೆ ಪ್ರಿಯವಾಗಿರುತ್ತವೆ. ಇಲ್ಲಿ ಮೂರು ಸ್ವಭಾವಗಳು ಮೇಲೆ ಹೇಳಿದಂತೆ ಎಲ್ಲಾ ರೀತಿಯ ಆಹಾರವನ್ನು ಬಯಸುತ್ತಾರೆ ಮತ್ತು ಸ್ವೀಕರಿಸುತ್ತಾರೆ. ಆದರೆ ನಾವು ಅದನ್ನು ಮಿತಿಗಿಂತ ಹೆಚ್ಚಾಗಿ ಸೇವಿಸಬಾರದು ಎಂದು ಶ್ರೀಕೃಷ್ಣನಿಗೆ ಹೇಳಿದ್ದಾರೆ. ಅಫಲಾಕಾಂಕ್ಷಿ ಯಜ್ಞೋ ವಿಧಿದುಷ್ಯೋ ಯಜ್ಯತೆ ಯಸ್ತವ್ಯಂ ಯೇ ವೇದಿ ಮನಃ ಸಮಾಧಾಯ ಸಾತ್ವಿಕಃ. ಕೇವಲ ಕರ್ತವ್ಯ ಭಾವನೆಯಿಂದ ಅರ್ಥ ಫಲಾಸಕ್ತಿ ಇಲ್ಲದೆ ಸಮಾಧಾನ ಚಿತ್ತದಿಂದ ಶಾಸ್ತ್ರವನ್ನು ಅನುಸರಿಸಿ ಮಾಡುವ ಯಜ್ಞವು ಸಾತ್ವಿಕ ಯಜ್ಞವೆಂದು ತಿಳಿಯುವುದು ಶ್ರೀಕೃಷ್ಣನು ಹೇಳಿದ್ದಾನೆ. ಶ್ರದ್ಧಯಾ ಪರಯಾ ತಪ್ತನ್ ತಪಸ್ತತ್ ತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಫಲವನ್ನು ಬಯಸದೆ ಅರ್ಥಾತ್ ಸಮಾಧಾನ ಮನಸ್ಸಿನಿಂದ ಯಾವ ಮನುಷ್ಯರಿಂದ ಮೇಲೆ ಹೇಳಿದ ಮೂರು ಪ್ರಕಾರದ ಅಂದರೆ ಶರೀರ, ವಾಣಿ, ಮನಸ್ಸು ಈ ಮೂರು ತಪಸ್ಸನ್ನು ಮಾಡಲಾಗುತ್ತದೆಯೋ ಅವರನ್ನು ಸಾತ್ವಿಕರೆಂದು ಹೇಳುತ್ತಾರೆ. ದಾತವ್ಯಂ ಇತಿ ಯದ್ಧಾನಂ ದೀಯತೆ ಉಪಕಾರಿಣಿ ದೇಶೇ ಕಾಲೇ ಚ ಪಾತ್ರೇ ಚ ತದ್ಧಾನಂ ಸಾತ್ವಿಕಂ ಸ್ಮೃತಂ. ಫಲವನ್ನು ಬಯಸದೆ ದಾನ ಮಾಡುವುದು ನನ್ನ ಕರ್ತವ್ಯವೆಂದು ತಿಳಿದು
ದೇಶ ಕಾಲ ಪಾತ್ರಗಳನ್ನು ಗಮನಿಸಿ ಮಾಡುವ ದಾನವು ಸಾತ್ವಿಕ ದಾನ. ಅರ್ಥ ನಿಷ್ಕಾಮ ಭಾವದಿಂದ ಬದಲಾಗುವ ದಾನವು ಸಾತ್ವಿಕ ದಾನ ಎಂದು ಹೇಳುತ್ತಾರೆ. ಒಂದು ದಾನದಿಂದ ನಮಗೆ ಫಲ ದೊರೆತರೆ ಅದಕ್ಕೆ ಬಂಧನವಾಗುತ್ತದೆ. ಆದರೆ ಸಾತ್ವಿಕ ದಾನವು ತ್ಯಾಗವಾದ್ದರಿಂದ ಇದರಿಂದ ಯಾವುದೇ ಫಲದ ಬಂಧನ ಇರುವುದಿಲ್ಲ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಪರಮಾತ್ಮನನ್ನು ಓಂ ತತ್ ಸತ್ ಈ ಮೂರು ಪ್ರಕಾರವಾಗಿ ಸೂಚಿಸಲಾಗಿದೆ. ಆ ಪರಮಾತ್ಮನಿಂದ ಸೃಷ್ಟಿಯ ಆದಿಯಲ್ಲಿ ವೇದಗಳು ಮತ್ತು ಬ್ರಾಹ್ಮಣರು ಹಾಗೂ ಯಜ್ಞಗಳು ರಚನೆಯಾದವು. ಆ ಪರಮಾತ್ಮನು ಸೃಷ್ಟಿಯ ಪ್ರಾರಂಭದಲ್ಲಿ ವೇದಗಳನ್ನು, ಬ್ರಾಹ್ಮಣರನ್ನು ಮತ್ತು ಯಜ್ಞಗಳನ್ನು ಸೃಷ್ಟಿಸಿದನು. ಈ ಮೂರರಲ್ಲಿ ಶಾಸ್ತ್ರ ವಿಧಿಯನ್ನು ವೇದಗಳು ಹೇಳುತ್ತವೆ, ಅನುಷ್ಠಾನವನ್ನು ಬ್ರಾಹ್ಮಣರು ಮಾಡುತ್ತಾರೆ ಹಾಗೂ ಕ್ರಿಯೆಯನ್ನು ಮಾಡಲು ಯಜ್ಞಗಳಿವೆ. ಈಗ ಯಜ್ಞ, ತಪಸ್ಸು, ದಾನ ಇತ್ಯಾದಿ ಕ್ರಿಯೆಗಳಲ್ಲಿ ಏನಾದರೂ ದೋಷಗಳಾದರೆ ಏನು ಮಾಡಬೇಕು? ಅದಕ್ಕೆ ಪರಮಾತ್ಮನ ನಾಮಗಳನ್ನು ಹೇಳಿದರೆ ಆ ದೋಷಗಳು ಪರಿಹಾರವಾಗುತ್ತವೆ. ಹಾಗಾಗಿ ವೈದಿಕ ಕರ್ಮಗಳಾದ ಯಜ್ಞ, ತಪಸ್ಸು, ದಾನಾದಿ ಕ್ರಿಯೆಗಳು ಓಂ ತತ್ ಸತ್ ಈ ಮಂತ್ರದಿಂದ ಸಫಲವಾಗುತ್ತವೆ. ಇದರಲ್ಲಿ ಸಂದೇಹವೇ ಇಲ್ಲ. ಆದ್ದರಿಂದ ವೈದಿಕ ಸಿದ್ಧಾಂತಗಳನ್ನು ಅನುಸರಿಸುವವರು ಶಾಸ್ತ್ರ ವಿಧಿಯಿಂದ ನಿಯತವಾದ ಯಜ್ಞ, ದಾನ, ತಪರೂಪಿ ಕ್ರಿಯೆಗಳು ಸದಾಕಾಲ ಓಂ ಎಂಬ ಪರಮಾತ್ಮನ ನಾಮವನ್ನು ಉಚ್ಚರಿಸಿಯೇ ಪ್ರಾರಂಭವಾಗುತ್ತವೆ. ಓಂಕಾರವು ಎಲ್ಲದರ ಮೂಲವಾಗಿದೆ. ಇದಕ್ಕೆ ಮೂರು ಮಾತ್ರೆಗಳಿದ್ದು ಆ ಮಾತ್ರೆಗಳಿಂದ ದ್ವಿಪದ ಗಾಯತ್ರಿ ಪ್ರಕಟವಾಗಿದೆ. ದ್ವಿಪದ ಗಾಯತ್ರಿಯು ವಿಸ್ತಾರಗೊಂಡು ಋಕ್, ಯಜುರ್, ಸಾಮ ಈ ವೇದತ್ರಯ ಪ್ರಕಟವಾಗಿದೆ. ಆದ್ದರಿಂದ ಎಷ್ಟು ವೈದಿಕ ಕ್ರಿಯೆಗಳನ್ನು ಮಾಡಲಾಗುತ್ತದೆಯೋ ಅವೆಲ್ಲ ಓಂಕಾರ ಉಚ್ಚರಿಸಿ ಮಾಡಲಾಗುತ್ತದೆ. ತದಿತ್ಯನಭಿಸಂಧಾಯ ಫಲಂ ಯಜ್ಞತಪಕ್ರಿಯಾಃ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ತತ್ ಹೆಸರಿನಿಂದ ಹೇಳಲಾಗುವುದೆಲ್ಲವೂ ಪರಮಾತ್ಮನಿಗಾಗಿಯೇ ಇದೆ ಎಂದು ತಿಳಿದುಕೊಂಡು ಮುಕ್ತಿಯನ್ನು ಬಯಸುವವರು ಫಲೇಚ್ಛಾರಹಿತವಾಗಿ ಅನೇಕ ಪ್ರಕಾರದ ಯಜ್ಞ, ತಪರೂಪಿ ಕ್ರಿಯೆಗಳು ಮತ್ತು ದಾನರೂಪಿ ಕ್ರಿಯೆಗಳು ಮಾಡಲಾಗುತ್ತದೆ. ನಾವು ಪರಿವರ್ತನೆಶೀಲ ಲೌಕಿಕ ಪ್ರಪಂಚವನ್ನೇ ನಿಜವೆಂದು ತಿಳಿಯುವುದರಿಂದ ನಮಗೆ ಸದಾ ಸರ್ವದ ಪರಿಪೂರ್ಣನಾಗಿ ಇರುವ ಆ ಪರಮಾತ್ಮನ ಅನುಭವ ನಮಗೆ ಆಗುವುದಿಲ್ಲ. ಹೀಗಾಗಿ ಪರಮಾತ್ಮನ ಪ್ರಾಪ್ತಿಯನ್ನೇ ಉದ್ದೇಶವಾಗಿಸಿಕೊಂಡು ನಿಷ್ಕಾಮ ಭಾವದಿಂದ ಅವನಿಗಾಗಿ ಶುಭ ಕರ್ಮಗಳನ್ನು ಮಾಡುತ್ತಾ ತತ್ ಹೆಸರಿನಿಂದ ಹೇಳಲಾಗುವ ನಿತ್ಯ ನಿರಂತರ ಪ್ರಾಪ್ತವಿರುವ ಪರಮಾತ್ಮನ ಅನುಭವವನ್ನು ಪಡೆಯಬಹುದು. ಸದ್ಭಾವೇ ಸಾಧುಭಾವೇ ಚ ಸದಿತ್ಯ ತತ್ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದಃ ಪಾರ್ಥಯುಜ್ಯತೆ. ಸತ್ ಎಂಬ ಪದವು ಸತ್ತ ಎಂದರೆ ಇರುವಿಕೆಯ ವಾಚಕವಾಗಿಯೂ, ಸಾಧು ಅಂದರೆ ಒಳ್ಳೆಯದರ ವಾಚಕವಾಗಿಯೂ ಉಪಯೋಗಿಸಲ್ಪಡುತ್ತದೆ. ಅರ್ಜುನ, ಉತ್ತಮ ಕರ್ಮಗಳಿಗೂ ಪರ್ಯಾಯವಾಗಿಯೂ ಈ ಸತ್ ಶಬ್ದವು ಉಪಯೋಗಿಸಲ್ಪಡುತ್ತದೆ. ಅಜ, ನಿತ್ಯ ಎಂದು ಅಭಾವವಾಗಿರುವ ಪರಮಾತ್ಮನನ್ನು ಸದ್ಭಾವವೆಂದು ಹೇಳುತ್ತಾರೆ. ಪರಮಾತ್ಮನ ಪ್ರಾಪ್ತಿಯಾಗಿಸುವಂತಹ ಶ್ರೇಷ್ಠ ಆಚರಣೆಗಳು ಸಹ ಸತ್ ಎಂದು ಹೇಳುತ್ತಾರೆ. ಮುಕ್ತಿಯನ್ನು ಕೊಡುವಂತಹ ಎಲ್ಲ ಸಾಧನೆಗಳು ಸಹ ಸತ್ ಆಗಿವೆ ಹಾಗೂ ಬಂಧನ ಕಾರಕವಾದ ಎಲ್ಲ ಕರ್ಮಗಳು ಅಸತ್ ಆಗಿವೆ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿಸ್ತದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಯಜ್ಞಕ್ಕೂ ತಪಸ್ಸಿಗೂ ದಾನಕ್ಕೂ ಸಂಬಂಧಿಸಿದ ನಿಷ್ಠೆಯನ್ನು ಸಹ ಸತ್ ಎಂದು ಹೇಳುತ್ತಾರೆ. ಆ ಪರಮಾತ್ಮನ ನಿಮಿತ್ತವಾಗಿ ಮಾಡಲಾಗುವ ಕರ್ಮವೂ ಕೂಡ ಸತ್ ಎಂದು ಹೇಳಲಾಗುತ್ತದೆ. ಯಾವುದೇ ಸತ್ಕರ್ಮಗಳನ್ನು ತನ್ನ ಸುಖ, ಸಂತೋಷ ಇತ್ಯಾದಿಗಳ ಉದ್ದೇಶ ಇರಿಸಿಕೊಳ್ಳದೆ ನಿಷ್ಕಾಮ ಭಾವ ಹಾಗೂ ಶ್ರದ್ಧಾ ವಿಶ್ವಾಸದಿಂದ ಕೇವಲ ಭಗವಂತನಿಗಾಗಿಯೇ ಅರ್ಥಾತ್ ಭಗವಾನ್ ಪ್ರೀತ್ಯರ್ಥ ಎಂದು ಮಾಡಿದರೆ ಅವುಗಳ ಫಲ ಸತ್ ಎಂದು ಆಗುತ್ತವೆ. ಅವೆಲ್ಲವೂ ಮುಕ್ತಿಯನ್ನು ಕೊಡುವಂತಹ ದೈವಿ ಸಂಪತ್ತುಗಳುಳ್ಳದಾಗಿವೆ.
अश्रद्धया सुतं दत्तं तपस्तप्तं कृतैश्चयत् असदित्युच्यते पार्थ न च तत्प्रेत्यनो इह. ಅರ್ಜುನ, ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞ, ದಾನ, ತಪಸ್ಸು ಎಲ್ಲವೂ ಅಸತ್ಯ ಎನಿಸುವುದು. ಅಂಥ ಕರ್ಮವು ಇಹ ಮತ್ತು ಪರದಲ್ಲಿಯೂ ಫಲವನ್ನು ಕೊಡುವುದಿಲ್ಲ. ಅಶ್ರದ್ಧೆಯಿಂದ ಮಾಡಲಾಗುವ ಯಜ್ಞಾದಿ ಶಾಸ್ತ್ರೀಯ ಕರ್ಮಗಳೆಲ್ಲ ಅಸತ್ ಎಂದು ಹೇಳಲಾಗುತ್ತದೆ. ಅರ್ಥಾತ್ ಸತ್ಫಲವನ್ನು ಕೊಡುವುದಿಲ್ಲ. ತಾತ್ಪರ್ಯ, ಪರಮಾತ್ಮನ ಪ್ರಾಪ್ತಿಯಲ್ಲಿ ಕ್ರಿಯೆಗಿಂತ ಶ್ರದ್ಧೆಯೇ ಪ್ರಧಾನವಾಗಿರುತ್ತದೆ. ಈ ಅಧ್ಯಾಯದಲ್ಲಿ ಶ್ರದ್ಧೆಯು ಸಾತ್ವಿಕ, ರಾಜಸ ಹಾಗೂ ತಾಮಸ ಎಂಬ 3 ವಿಭಾಗ ಮಾಡಲಾಗಿದೆ. ಈ ವಿಭಾಗಗಳನ್ನು ಸರಿಯಾಗಿ ತಿಳಿದುಕೊಂಡಿರುವವರು ಸಾತ್ವಿಕಿ ಶ್ರದ್ಧೆಯ ಸ್ವೀಕಾರ ಹಾಗೂ ರಾಜಸಿ ಶ್ರದ್ಧೆಯ ತ್ಯಾಗವನ್ನು ಮಾಡುವರು. ರಾಜಸಿ ತಾಮಸಿ ಶ್ರದ್ಧೆಯು ತ್ಯಾಗ ಮಾಡುತ್ತಲೇ ಅವರಿಗೆ ಭಗವಂತನೊಂದಿಗೆ ಸ್ವತಃ ಸಿದ್ಧ ನಿತ್ಯ ಸಂಬಂಧದ ಅನುಭವವಾಗುವುದು. ಅದಕ್ಕಾಗಿ ಈ ಅಧ್ಯಾಯದ ಹೆಸರು ಶ್ರದ್ಧಾತ್ಮಯ ವಿಭಾಗ ಯೋಗ ಎಂದು ಹೆಸರಿಸಲಾಗಿದೆ. ಓಂ ತತ್ಸದಿತಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ